ನಡೆಯುವುದೇ. ಹೇ ನನ್ನ ನೆಲ, ಹೇ ನನ್ನ ಜಲ, ನನ್ನಮ್ಮನಿ ಎಂದಿಗೂ ನಗುತ್ತಿರುನಿ. ನನ್ನ ಕುರಿತು ನೀ ಕ್ಷಣ ಚಿಂತಿಸಬೇಡ, ವಾಪಸ್ ಬಂದೇ ಬರ್ತೀನಿ. ನನ್ನ ನೆಲ, ಇದು ನನ್ನ ಜಲ, ಶುಭ್ರ ಜ್ಯೋತ್ಸ್ನಾ ಪುಲಕಿತಯಾಮಿನಿ, ಉಲ್ಲಸಿತ ಧ್ರುವದಲ ಶೋಭಿನಿ, ಸುಹಾಸಿನಿ ಸುಮಧುರ ಭಾಷಿಣಿ, ಸುಖದಾ ವರದಾ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ಹೇ ಅಂಜದಿರು, ನೀ ಅಳುಕದಿರು, ಕೈ ತುತ್ತಿನ ಬಲವು ಜೊತೆಯಲಿದೆ. ಆ ವೈರಿಗಳ ತಲೆ ಉರುಳಿಸಲು ನನ್ನ ಕತ್ತಿಯು ಕಾದು ಕಾಯುತ್ತಿದೆ. ಹೇ ಅಂಜದಿರು, ನೀ ಅಳುಕದಿರು, ರಣಕಣದಲ್ಲಿ ಎಂದಿಗೂ ಭಾರತವೇ ಜಯವಾಗಿರಲಿ. ಹಿಮ ಪರ್ವದಲ್ಲಿ ಜನಗಣಮನ ಹಾಡೇ ಕಂಪಿಸಲಿ. ಈ ಮಣ್ಣಲ್ಲ ಮರಳಿದರು, ಈ ದೇಹಾದು ಅಳಿಸಿದರು, ಈ ನೆಲಕ್ಕೆ ಏನನ್ನೂ ಅನದಿರು. ಆ ನದಿಯಲ್ಲಿ ಹರಿಯುವನ, ನಿನ್ ಎದೆಯಲ್ಲೇ ಬದುಕುವನ, ನನಗಾಗಿ ಎಂದೆಂದೂ ಅಳದಿರು. ನೀ ಕ್ಷಮಿಸಿ ಬಿಡು, ನನ್ನ ಕಳಿಸಿಕೊಡು, ನಾ ಇದ್ದರೆ ನಿನ್ನ ಕೂಡುವೆನು. ಆ ದೇವರಲ್ಲಿ ಮರು ಜನ್ಮವನು, ನಿನ್ನ ಮಡಿಲಲ್ಲೇ ವಾಪಸ್ಸು ಬೇಡುವೆನು. ನೀ ಕ್ಷಮಿಸಿ ಬಿಡು, ನೀ ಕಳಿಸಿಕೊಡು, ನಾ ಇದ್ದರೆ ನಿನ್ನ ನೋಡುವೆನು. ಆ ದೇವರಲ್ಲಿ ಮರು ಜನ್ಮವನು, ಈ ನೆಲದಲ್ಲೇ ವಾಪಸ್ಸು ಬೇಡುವೆನು. ಈ ಮಣ್ಣಲ್ಲೇ ಮರಳಿದರು, ಈ ದೇಹಾದು ಅಳಿಸಿದರು, ಈ ನೆಲಕ್ಕೆ ಏನನ್ನೂ ಅನದಿರು. ಆ ನದಿಯಲ್ಲಿ ಹರಿಯುವೆನ, ನಿನ್ ಎದೆಯಲ್ಲಿ ಬದುಕುವೆನ, ನನಗಾಗಿ ಎಂದೆಂದೂ ಅಳದಿರು.
ಯಾವ ಬೇಕಾಗಿಲ್ಲ ಅವರು. ದೇಶದ ವಿಷಯ ಬಂದಾಗ, ಧರ್ಮದ ವಿಷಯ ಬಂದಾಗ ನಾವೆಲ್ಲ ಒಂದಾಗಿರ್ಬೇಕು. ಇಲ್ಲೂ ಕೂಡ ನಾವು ಜಾತಿ ನೋಡಿಸ್ತೀವಿ, ಯಾವುದೋ ಪಕ್ಷವನ್ನು ನೋಡಿಸ್ತೀವಿ, ಯಾರನ್ನು ಹೋಲಿಸ್ತೀವಿ ಅಂದಾಗ ಅಂತ ವಿರುದ್ಧ ನಾವೆಲ್ಲ ಪ್ರತಿಭಟನೆ ಮಾಡಬೇಕಾಗುತ್ತೆ. ಅಂತ ಪ್ರತಿಭಟನೆ ಸಾಧನೆಯನ್ನು ಕರ್ಕೊಂಡು ಹೋದಾಗ ಒಪ್ಪಂದದ ಮುಂದಿದ್ದಾರೆ. ಆ ರೀತಿಯಾದಂತಹ ಆತ್ಮಗಳಿಗೆ ಶಾಂತಿಯನ್ನು ಕೊಡಬೇಕಾಗಿದೆ. ಯಾವುದೇ ತಪ್ಪನ್ನು ಮಾಡ್ತೀರಾ, ಏನನ್ನೂ ಮಾಡ್ತೀರಾ, ಅಮಾಯಕರನ್ನು ಕೊಂದಿರುವಂತಹ ಭಯೋತ್ಪಾದಕ ವಿರುದ್ಧ ಆ ರೀತಿ ಮಾಡಿದಂತಹ ಹುತಾತ್ಮ ಹಿಂದೂಗಳನ್ನು ನಾವೆಲ್ಲರೂ ಸ್ಮರಿಸಬೇಕು. ಮುಂದೆ ಆ ರೀತಿ ಆಗಬಾರ್ದು. ಆದರೆ ನಾವೆಲ್ಲ ಒಟ್ಟಿಗೆ ಸೇರ್ತೇವೆ ಅನ್ನುವಂಥದ್ದನ್ನು ನಮ್ಮ ದೇಶಕ್ಕೆ ಬೆಂಬಲ ಸಿಗಬೇಕು ನಾವು. ನಮಸ್ಕಾರ, ನನ್ನ ಹೆಸರು ಸತೀಶ್ ಅಂತ. ನಾನು ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷ. ಇವತ್ತಿನ ದಿನ ನಾವು ಹೊಸಕೋಟೆಯಲ್ಲಿ ಒಂದು ದೀಪ ಪ್ರಜ್ವಲನ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಇದ್ರ ವಿಶೇಷತೆ ಏನಂದ್ರೆ, ನಿನ್ನೆ ನಡೆದಂತಹ ಪುಲ್ವಾಮಾದಲ್ಲಿ, ಕಾಶ್ಮೀರದ ಪುಲ್ವಾಮಾದಲ್ಲಿ ಏನು 29 ಜನ ಹಿಂದೂಗಳ ಮಾರಣ ಹೋಮ ನಡೀತು, ಅದಕ್ಕೆ ಅವ್ರಿಗೆ ಒಂದು ಸಂತಾಪ ಸೂಚಿಸಬೇಕು ಮತ್ತು ಹಾಗೆ ಅವ್ರಿಗೆ ಒಂದು ಶ್ರದ್ಧಾಂಜಲಿ ಸೂಚಿಸಬೇಕು ಅಂತ ಈ ದಿನ ನಮ್ಮ ಎಲ್ಲ ಹೊಸಕೋಟೆಯ ಎಲ್ಲ ಹಿಂದೂ ಸಂಘಟನೆಗಳು ಸೇರ್ಕೊಂಡು ಒಂದು ಕರೆ ಕೊಟ್ವಿ. ಮಧ್ಯಾಹ್ನ ಒಂದು 3:30ಕ್ಕೆ ನಾವು ಕರೆ ಕೊಟ್ವಿ. ಸಾಯಂಕಾಲ 6:30ಕ್ಕೆ ವಿವೇಕಾನಂದ ಶಾಲೆಯಿಂದ ಒಂದು ದೀಪ ಪ್ರಜ್ವಲನ ಕಾರ್ಯಕ್ರಮ ಮಾಡಬೇಕು ಅಂತ ಸುಮಾರು ಒಂದು 300ಕ್ಕೂ ಹೆಚ್ಚು ಜನ ಈ ಹಿಂದೂ ಕಾರ್ಯಕರ್ತರು ಈ ದಿನ ಭಾಗವಹಿಸಿದ್ರು. ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳು, ಶಾಲಾ ಮಕ್ಕಳು ಎಲ್ಲ ಭಾಗವಹಿಸಿದ್ರು. ಕಾರ್ಯಕ್ರಮ ಬಹಳ ಯಶಸ್ವಿ ಆಯಿತು. ಏನಂದ್ರೆ, ಇದೊಂದು ಬಹಳ ನೋವಿನ ಸಂಗತಿ. ಕಾಶ್ಮೀರದಲ್ಲಿ ಇದು ನಡೆದಂತಹ ಅತಿ ಹೆಚ್ಚು ಮಾರಣಹೋಮ ನಡೆದಂತಹ ಒಂದು ದಿನ ನಿನ್ನೆ ಆಗಿತ್ತು. ತುಂಬಾ ಜನ ಪ್ರವಾಸಕ್ಕೆ ಅಂತ ಹೋಗಿದ್ರು. ಅದರಲ್ಲಿ ನಮ್ಮ ಕರ್ನಾಟಕದ ಇಬ್ಬರು ಕೂಡ ತಿರ್ಕೊಂಡಿದ್ದಾರೆ. ಅದರಲ್ಲಿ ಮಂಜುನಾಥ್ ಅಂತ ಒಬ್ರು ಶಿವಮೊಗ್ಗದವರು ಹಾಗೂ ಬೆಂಗಳೂರಿನ ಇಬ್ರು ಕೂಡ. ಅಲ್ಲಿ ಏನು ಉಗ್ರಗಾಮಿಗಳು ಬಂದು ಅವ್ರು ಕೇಳಿದ್ ಒಂದೇ, ನೀನು ಹಿಂದೂನ ಯಾರು ಅಂತ, ನಿನ್ನ ಧರ್ಮ ಯಾವುದು ಅಂತ ಕೇಳ್ತಾರೆ. ಹಿಂದೂ ಅಂದ ತಕ್ಷಣ ಆತನಿಗೆ ಡೈರೆಕ್ಟ್ ಆಗಿ ಪಾಯಿಂಟ್ ಬ್ಲಾಂಕ್ ಅಲ್ಲಿ ತಲೆಗೆ ಶೂಟ್ ಮಾಡಿ ಆತನ್ನ ಸಾಯಿಸಿದ್ದಾರೆ. ತನ್ನ ಹೆಂಡತಿ ಮಕ್ಕಳು ಮುಂದೆನೆ, ಆ ಹೆಣಗಳ ಮೇಲೆ ಆ ಮಕ್ಕಳು ಕೂಡ ಆಕ್ರಂದನ ನಾವು ನೋಡಕ್ ಆಗ್ತಾ ಇಲ್ಲ. ನೀವು ಸಹ ಎಲ್ಲರೂ ಈ ಎಲ್ಲಾ ಚಾನೆಲ್ಗಳಲ್ಲೂ ಬರ್ತಾ ಇದೆ, ಕಾರ್ಯಕ್ರಮಗಳನ್ನ ನೋಡಿದಿರಿ. ಬಹಳಷ್ಟು ಇದೊಂಥರ ತುಂಬಾ ಖಂಡನೀಯ, ತುಂಬಾ ನೋವಿನ ಸಂಗತಿ. ಈ ದಿನ ಇವತ್ತೇನೆ ಕಾಶ್ಮೀರದಲ್ಲಿ ನಡೆದಿದೆ, ನಾಳೆ ಬೆಂಗಳೂರಲ್ಲಿ ನಡೆಯಲ್ಲ ಅನ್ನೋದೇನಿಲ್ಲ. ಬಾಂಗ್ಲಾದಲ್ಲಿ ನೋಡಿದೀರಾ, ಈಗಾಗಲೇ ಬಾಂಗ್ಲಾದಲ್ಲಿ ಹಿಂದೂಗಳು ಮಾರಣ ಹೋಮ ನಡೆದಿದೆ. ಬಾಂಗ್ಲಾದಲ್ಲಿ ಯಾಕೆ, ನಮ್ದೇ ಭಾರತದ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳನ್ನ ಊರಿಂದ ಆಚೆ ಓಡಿಸಿದ್ದಾರೆ. ಇದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಈ ಒಂದು ಕೃತ್ಯ ನಡೀತಾ ಇದೆ. ಇದನ್ನ ಕಡಿವಾಣ ಹಾಕ್ಬೇಕು. ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಬಹಳ ಒಂದು ದಿಟ್ಟ ನಡೆಯನ್ನ ತಗೋಬೇಕು. ಯಾರು ಈ ಉಗ್ರಗಾಮಿಗಳು, ಎಲ್ಲಿಂದ ಬಂದಿದ್ರು, ಪಾಕಿಸ್ತಾನದವರ, ಎಲ್ಲಿಂದ ಬಂದಿದ್ರು, ಅವ್ರನ್ನ ಹುಡುಕಿ ಅವ್ರೂರಲ್ಲೇ ಹೋಗಿ ಅವ್ರನ್ನ ಗುಂಡಿಟ್ಟು ಕೊಲ್ಲಬೇಕು ಅಂತೇಳಿ ನಾವು ಇವತ್ತಿನ ದಿವಸ ಯಾರು ನೆನ್ನೆ 29 ಜನ ಹಿಂದೂಗಳು ತೀರ್ಕೊಂಡಿದ್ರು ಅವ್ರಿಗೆಲ್ಲ ಸಂತಾಪ ಸೂಚನೆ ಮಾಡೋದಕ್ಕೋಸ್ಕರ ದೀಪ ಪ್ರಜ್ವಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ವಿವೇಕಾನಂದ ಶಾಲೆಯಿಂದ ಹೂಮಂಡಿ ಸರ್ಕಲ್ ವರೆಗೂ ಕಾಲ್ನಡಿಗೆಯಲ್ಲಿ ಜಾಥಾ ಮಾಡಿದ್ವಿ. ಒಂದು KB ವೃತ್ತದಲ್ಲಿ ಒಂದು ಮಾನವ ಸರಪಳಿ ಮಾಡಿ ಅಲ್ಲಿ 1 ನಿಮಿಷದ ಮೌನಾಚರಣೆ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ವಿ. ಇದೇ ರೀತಿ ನಮ್ಮ ಹಿಂದೂಗಳೆಲ್ಲ ಒಗ್ಗಟ್ಟಾಗಬೇಕು. ನಾವೆಲ್ಲ ನಮ್ಮ ಜಾತಿಗಳನ್ನ ಮರೆತು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋದು ಪ್ರತಿಯೊಬ್ಬರಲ್ಲೂ ಮನಸ್ಸಲ್ಲೂ ಬರಬೇಕು. ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಹಿಂದೂಗಳಿಗೆ ಎಲ್ಲೇ ತೊಂದರೆ ಆದ್ರೂ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ ಜೊತೆಗೂಡಿ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ನಿಂತ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಸಮಸ್ತ ಹಿಂದೂ ಬಾಂಧವರಿಗೆ ಪ್ರೀತಿಯ ನಮಸ್ಕಾರ. ಈ ತರದ ಕಾರ್ಯಕ್ರಮಗಳು ನಾವು ಮೇಲಿಂದ ಮೇಲೆ ಮಾಡ್ತಾನೆ ಇರ್ತೀವಿ. ನಿಮ್ಗೆ ಕರೆನೂ ಕೊಡ್ತಾ ಇರ್ತೀವಿ ನಾವು, ಬಂದ್ರಪ್ಪ ಅಂತ. ನಮ್ಮ ಒಳಗಡೆ ಇಟ್ಕೊಂಡಿರುವಂತ 108 ಜಾತಿಗಳ ಸಮಸ್ಯೆಯಿಂದಾಗಿ ನೀವು ಒಟ್ಟಿಗೆ ಒಂದು ಕರೆ ಕೊಟ್ಟಾಗ ಇದೇನ್ ಕಾರ್ಯಕ್ರಮ ಅಂತ ಫಸ್ಟ್ ಪ್ರಶ್ನೆ ಮಾಡ್ತೀರ ನೀವು. ಇದು ನನಗೆ ಮಾತ್ರ ಅನ್ವಯಿಸುತ್ತೆ ಅನ್ನೋದಾದ್ರೆ ನಾವು ಮುಂದೆ ಬರ್ತೀವಿ. ಇಲ್ಲ ಯಾವ್ದೋ ಬೇರೆ ಜನಾಂಗಕ್ಕೆ ಅನ್ವಯಿಸುತ್ತೆ ಅಂತಂದ್ರೆ ಅವ್ರು ಮಾಡ್ಕೊಳ್ಳಿ ಬಿಡಿ ಅಂತ. 108 ಜಾತಿಗಳ ನಡುವೆ ಎಲ್ಲಾನು ಭಾಗ ಮಾಡಿ ಅವ್ರು ಮಾತ್ರ ಒಂದಾಗಿರ್ತಾರೆ. ಮಸೀದಿ ಒಳಗಡೆ ಕೂತ್ಕೊಂಡು ಒಂದು ಸಂದೇಶನ ಕೊಟ್ರೆ ರಸ್ತೆನಲ್ಲಿ ಜಾಗ ಇರಲ್ಲ, ಅಷ್ಟು ರಸ್ತೆ ತುಂಬಾ ಬರ್ತಾರೆ. ಆದ್ರೆ ನಮ್ಗಳಿಗೆ ಯಾಕೆ ಈ ಸಮಸ್ಯೆ, ನಾವುಗಳು ಕರೆ ಕೊಟ್ಟಾಗ ನೀವ್ ಯಾಕೆ ಬರಲ್ಲ ಅನ್ನೋದೇ ಒಂದು ಪ್ರಶ್ನೆಯಾಗಿ ನಮ್ಗೆ ಇವತ್ತಿಗೂ ಕಾಡ್ತಾ ಇದೆ. ಸ್ವಲ್ಪ ಸಂಶೋಧನೆ ಮಾಡಿ ನೋಡ್ತೀವಿ ಅಂತ ಅಂದಾಗ ಈ ಜಾತಿ ನಡುವೆ ನಾವು ಹೊಡೆದೋಗಿದೀವಲ್ಲ, ಇದು ನಮ್ಗಲ್ಲ ಅನ್ನೋ ತರ ಆಗೋಗುತ್ತೆ.
ಕಾಶ್ಮೀರದಲ್ಲಿ ಆಗಿರೋದ ನಾವು ಬೆಂಗಳೂರು ಸೇಫ್ ಆಗಿದ್ದೀವಲ್ಲ, ನಮ್ಗೇನ್ ಸಮಸ್ಯೆ ಅಂತ ನಾವು ಯೋಚನೆ ಮಾಡ್ತೀವಿ. ಇವತ್ತು ಕಾಶ್ಮೀರದಲ್ಲಿ ಆಗಿದೆ, ನಾಳೆ ಬೆಂಗಳೂರಿಗೆ ಬರಲ್ಲ ಅನ್ನೋದು ಯಾವುದೇ ಗ್ಯಾರಂಟಿ ನಮ್ಗೇನ್ ಇರಲ್ಲ. ಬೆಂಗಳೂರಿಗೂ ಬರ್ತದೆ, ಹೊಸಕೋಟೆಗೂ ಬರ್ತದೆ. ಹಾಗಾಗಿ ಅನ್ಯತಾ ನೀವು ಭಾವಿಸಬಾರ್ದು. ಧರ್ಮದ ವಿಚಾರ, ದೇಶದ ವಿಚಾರ, ನಮ್ಮ ಯೋಧನ ವಿಚಾರ ಬಂತು ಅಂದಾಗ ದಯವಿಟ್ಟು ನಮ್ಮ ಎಲ್ಲಾ ಜಾತಿಗಳನ್ನ ಮನೆಯಲ್ಲಿಟ್ಟು ರಸ್ತೆಗೆ ಧುಮುಕಿ ಒಂದು ಸಂದೇಶನ ಕೊಟ್ರೆ ಸಮಾಜದಲ್ಲಿ ನಾವು ತಲೆ ಎತ್ಕೊಂಡು ಬದುಕೋದಕ್ಕೂ ಆಗುತ್ತೆ, ಸ್ವತಂತ್ರವಾಗಿ ನಾವು ಓಡಾಡೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂತ ಅಂದ್ರೆ ಅವ್ರಿರುವ ಒಂದು ಪರ್ಸೆಂಟೇಜ್ ಏನಿದೆ ಇಡೀ ದೇಶದಲ್ಲಿ ಕಂಪೇರ್ ಮಾಡಿದ್ರೆ 25% ಇಲ್ಲ. ಇನ್ನು ಉಳಿದ 75% ಜನನ ನಾವು ಎದುರಿಸ್ತೀವಿ ಅಂತ ಅವ್ರದ್ದು ಗಂಟಾಘೋಷವಾಗಿ ಹೇಳಿಕೆ ಕೊಡ್ತಾರೆ ಅಂತ ಅಂದ್ರೆ ನಮ್ಗಳು ಏನಾಗ್ಬೇಕು ಪರಿಸ್ಥಿತಿ, ನಮ್ಮ ಆತ್ಮಸ್ಥೈರ್ಯ ಯಾವ ಮಟ್ಟದಲ್ಲಿ ಇದೆ ಅಂತ ಯೋಚನೆ ಮಾಡ್ಬೇಕಾದ ಅನಿವಾರ್ಯತೆ ಇವತ್ತು ಕಾಡ್ತಾ ಇದೆ ನಮ್ಗೆ. ಪ್ರವಾಸಕ್ಕೆ ಹೋಗಿರುವಂತಹ ಹಿಂದೂಗಳನ್ನ ಧರ್ಮ ಕೇಳಿ, ನಿನ್ನ ಹೆಸರೇನು ಅಷ್ಟಕ್ಕೆ ಅವ್ರು ಸೂಟ್ ಮಾಡಿಲ್ಲ, ನೀನ್ ಯಾವ ಧರ್ಮ ಅಂತ ಕೇಳಿ ಹಿಂದೂ ಧರ್ಮ ಅಂತ ಆದ್ರೆ ಅದ್ ಖಾತ್ರಿ ಆದ್ಮೇಲೆ ಅವನ್ನ ಕೊಲ್ತಾರೆ. ಪಾಪ ಆಗಷ್ಟೇ ಮದುವೆಗೆ ಹನಿಮೂನ್ಗೆ ಹೋಗಿರುವಂತಹ ಒಂದು ಫ್ಯಾಮಿಲಿನ ಆತ ಕೊಲ್ತಾನೆ. ಗಂಡನ ಕೊಂದಾಗ ಹೆಂಡತಿ ಕೇಳ್ಕೊಳ್ತಾರೆ, ನನ್ನನ್ನು ಹೋಗ್ ಮೋದಿ ಕೇಳು ನೀನು ಅಂತ ಹೇಳಿ. ನನಗೆ ಎಂತ ಸ್ಥೈರ್ಯ ಇರ್ಬೇಕು ಆ ಅಯೋಗ್ಯನಿಗೆ, ಯಾವ ಭಾಷೆನಲ್ಲಿ ಹೇಳ್ಬೇಕು ನಾವು ಉತ್ತರನೇ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವ್ರು ಖಂಡಿತವಾಗ್ಲೂ ಇದಕ್ಕೆ ಉತ್ತರ ಕೊಟ್ಟೇ ಕೊಡ್ತಾರೆ. ಆದ್ರೆ ಕಾದು ನೋಡ್ಬೇಕಾಗಿದೆ. ಆದ್ರೆ ಅಲ್ಲಿವರೆಗೂ ನಮ್ಮ ಪ್ರಯತ್ನ ಏನಿದೆ, ಇಡೀ 140 ಕೋಟಿ ಜನಕ್ಕೆ ಒಬ್ಬ ಮೋದಿ ಏನ್ ಮಾಡಕ್ ಸಾಧ್ಯ? ಮನೆಗೊಬ್ಬ ಮೋದಿ ಆಗ್ಬೇಕು ಅಂತ ಕೇಳ್ಕೊಳ್ತೀವಿ. ಹಾಗಾಗಿ ಧೈರ್ಯದಿಂದ ರಸ್ತೆಗೆ ಧುಮುಕಿ ನಮ್ಮ ವಿಚಾರಗಳು ಬಂದಾಗ, ನನ್ನ ಧರ್ಮಕ್ಕೆ ಕೊರತೆ ಕುಂದು ಬರ್ತಾ ಇದೆ ಅಂತ ಅಂದಾಗ, ಧಕ್ಕೆ ಬರ್ತಾ ಇದೆ ಅಂತ ಅಂದಾಗ ಯಾವುದೇ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ನೀವು ಬೀದಿಗೆ ಧುಮುಕಿ ಎದುರಿಗೆ ನಿಂತ್ರೆ ಅವರು ಮನೆಯಲ್ಲಿ ಇಲಿ ತರ ಔತ್ಕೊಂಡ್ ಕೂತಿರ್ತಾರೆ. ಈ ಸಂದೇಶನ ಪಾಸ್ ಮಾಡಿ ಅಂತ ನಾವು ಹೇಳೋದಕ್ಕೆ ಈ ದಿನ ಮತ್ತೆ ಅಲ್ಲಿ ಹುತಾತ್ಮರಾದಂತಹ ಪ್ರಾಣ ತ್ಯಾಗ ಮಾಡಿರುವಂತಹ ಎಲ್ಲಾ ಹಿಂದೂಗಳಿಗೆ ಆ ಆತ್ಮಕ್ಕೆ ಶಾಂತಿ ಸಿಗ್ಲಿ. ನಮ್ಮ ಮಾನವ ಮಾತ್ರ ನಾವು ಇಷ್ಟು ಮಾತ್ರ ಮಾಡಕ್ ಸಾಧ್ಯ, ಹೋಗಿರೋ ಜೀವನ ನಾವು ತಂದುಕೊಡಕ್ ಸಾಧ್ಯ ಇಲ್ಲ. ಹಾಗಾಗಿ ಆ ಸ್ಥಾನದಲ್ಲಿ ನಾವಿದ್ದಾಗ, ನನ್ನ ಮನೆ ಸದಸ್ಯ ಇದ್ದಾಗ ನಮ್ಗೆ ಅದ್ರ ಅರಿವು ಎಷ್ಟು, ಅದ್ರ ನೋವು ಎಷ್ಟು ಅನ್ನೋದು ಅರ್ಥ ಆಗುತ್ತೆ. ಹಾಗಾಗಿ ಅಲ್ಲಿ ತ್ಯಾಗ ಮಾಡಿರುವಂತ ವ್ಯಕ್ತಿ, ಪ್ರಾಣ ಕಳ್ಕೊಂಡಿರುವಂತ ವ್ಯಕ್ತಿ ಯಾರೋ ಬೇರೆ ವ್ಯಕ್ತಿ ಅಂತ ಭಾವಿಸ್ತಾನೆ ಅಥವಾ ಒಬ್ಬ ಹಿಂದೂ ಅಂತ ಪರಿಗಣಿಸಿ ನಾವೆಲ್ಲಾರು ದೇಶದ ತುಂಬ ಏನಿದೀವಿ ಇದೆಲ್ಲಾರು ನಾವು ಜಾಗೃತರಾಗಬೇಕಾದಂತ ಸಂದರ್ಭ ಇದೆ. ಮುಕ್ತವಾದ ಸ್ವಾತಂತ್ರ್ಯ ಅಲ್ಲಿ ಮತ್ತೆ ಕಾಶ್ಮೀರದಲ್ಲಿ ಬೇಕು ಅನ್ನೋದೇ ಆದ್ರೆ ನೀವೊಂದು ಉತ್ತರನ ಸಂದೇಶ ಕೊಡಿ. ಈ ಹೊಸಕೋಟೆಗೆ ಅಷ್ಟೇ ಇದು ಮೀಸಲಾಗಿರ್ಬಾರ್ದು. ಈ ಒಂದು ಆಂದೋಲನ ಇಡೀ ದೇಶಾದ್ಯಂತ ಕೊಂಡೋರಿ ಅಂತ ನಾನು ಕೇಳ್ಕೊಳ್ತೀನಿ. ಈ ಒಂದು ಆಂದೋಲನ, ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲಾ ಹಿಂದೂ ಬಾಂಧವರಿಗೂ ನಾವು ಯಾವುದೇ ಒಂದು ಬ್ಯಾನರ್ ಅಡಿನಲ್ಲಿ ನಾವು ಮಾಡ್ಲಿಲ್ಲ. ಇವತ್ತು ಯುವ ಬ್ರಿಗೇಡ್ ನಾಳೆ ರಾಜ್ಯಾದ್ಯಂತ ಕಾರ್ಯಕ್ರಮ ಮಾಡ್ತಾ ಇದೆ. ಇದನ್ನ ನಾವು ಈ ದಿನ ಆಯೋಜನೆ ಮಾಡಿದೀವಿ. ನಾನು ಆಗ್ಲೇ ಹೇಳ್ದೆ, ವಿಶ್ವ ಹಿಂದೂ ಪರಿಷತ್ತು ಅಷ್ಟೇ ಅಲ್ಲ, ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಅಷ್ಟೇ ಅಲ್ಲ, ಯುವ ಬ್ರಿಗೇಡ್ ಅಷ್ಟೇ ಅಲ್ಲ, ಸಮಸ್ತ ಹಿಂದೂ ಬಾಂಧವರು ನಾವು ಸೇರಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ಈ ತರದ ಪರಿಸ್ಥಿತಿ ನಮ್ಗೆ ಎದುರಾದ್ರೆ ದಯವಿಟ್ಟು ಮನೆಯಿಂದ ಆಚೆಗೆ ಬನ್ನಿ, ಗಂಟಾಘೋಷವಾಗಿ ರಸ್ತೆಗೆ ಧುಮುಕಿ ಒಂದು ಸಂದೇಶನ ಕೊಡಿ. ನರೇಂದ್ರ ಮೋದಿ ಅವ್ರಿಗೆ ನಾವು ಬಲವಾಗಿ ನಿಂತ್ಕೊಳ್ಳುವ, ಅವ್ರು ಏನ್ ಕ್ರಮ ಬೇಕೋ ಅದನ್ನ ತಗೊಳ್ತಾರೆ, ಆ ಪಾಪಿಗಳಿಗೆ ಸರಿಯಾದ ಶಿಕ್ಷೆನ ಕೊಡ್ತಾರೆ ಅಂತ ನನ್ಗೆ ಭರವಸೆ ಇದೆ. ನಮಸ್ಕಾರ. ವಂದೇ ವಂದೇ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನಿಲ್ ಕುಮಾರ್ ಅಂತ. ಹೊಸಕೋಟೆ ತಾಲೂಕು ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರ ಜವಾಬ್ದಾರಿ ಇದೆ. ಈ ದಿನ ನಮ್ಮೆಲ್ರಿಗೂ ತಿಳಿದಿದೆ ನಿನ್ನೆ ಎಂತ ದುರ್ಘಟನೆ ಆಗಿದೆ ಅಂತ. ಆ ದುರ್ಘಟನೆಗೆ ಆ ದುರ್ಘಟನೆಯಲ್ಲಿ ಮೃತವರು ಹೊಂದಿದಂತ ಎಲ್ಲರಿಗೂ ಒಂದು ಸಂತಾಪ ಸೂಚಿಸ್ಬೇಕು, ಅವ್ರ ಆತ್ಮಕ್ಕೆ ಶಾಂತಿ ಕೋರ್ಬೇಕು. ಮತ್ತೆ ಈ ದುರ್ಘಟನೆಯನ್ನ ಅಲ್ಲಿ ಮೆರೆದಂತ ಆ ಕ್ರೂರಿಗಳಿಗೆ ನಮ್ಮ ಕೇಂದ್ರ ಸರ್ಕಾರದಿಂದ ತಕ್ಕ ಪಾಠ ಕಲಿಸ್ಬೇಕು ಅಂತ ಈ ಕಾರ್ಯಕ್ರಮದ ಮುಖಾಂತರ ನಾವು ಮನವಿ ಮಾಡ್ಕೊಳ್ಳೋ ಉದ್ದೇಶದಿಂದ ಈ ಕಾರ್ಯಕ್ರಮನ ಆಯೋಜಿಸಿದ್ವಿ. ಆಯ್ತಲ್ಲ, ನಾನು ಈ ತರ ಹೇಳ್ತೀನಿ ಅಂತ ದಯವಿಟ್ಟು ಬೇಜಾರ್ ಮಾಡ್ಕೊಂಬೇಡ್ರಿ ನಮ್ಮ ಹಿಂದೂ ಸಹೋದರರು. ಇವತ್ತು ನಾವ್ ಹೆಂಗಾಗಿದ್ದೀವಿ ಅಂದ್ರೆ, ನನ್ಗೆ ಇಷ್ಟು ಲಕ್ಷ ಸಂಬಳ, ಅಷ್ಟು ಲಕ್ಷ ಸಂಬಳ, ನಾನು ತುಂಬಾ ಬ್ಯುಸಿ, ನನ್ಗೊಂದ್ ಮಗು ಸಾಕು, ಆ ಮಗುನ ತುಂಬಾ ರಾಜನ್ ತರ ಬೆಳೆಸ್ತೀನಿ, ಅಲ್ಲೆಲ್ಲ ಆಸ್ತಿ ಮಾಡ್ತೀನಿ, ಇಲ್ಲಿ ಮಾಡ್ತೀನಿ ಅನ್ನೋ ಲೆಕ್ಕದಲ್ಲಿ ಇದೀವಿ. ಇವತ್ತು ನಾವು ನಮ್ಮ ಸ್ನೇಹಿತರುಗಳ ನೋಡ್ತಾ ಇದೀವಿ, ಅದೇ ತರನೇ ಆಗ್ತಾ ಇದೀವಿ ಎಲ್ಲಾರು. ಎಷ್ಟು ಆಸ್ತಿ ಮಾಡಿದ್ರೆ ಏನ್ ಉಪಯೋಗ? ಇರೋ ಒಂದ್ ಮಗುನ ಯಾರೋ ಒಬ್ರು ಕೊಂದು ಅಥವಾ ನಮ್ಮನ್ ಕೊಂದು, ಅಥವಾ ಈಗ ಏನ್ ವೆಸ್ಟ್ ಬೆಂಗಾಲಲ್ಲಿ ನಡೆದಿದೆ, ಇಡೀ ಊರ್ನಲ್ಲೇ ನೀವು ನಾಳೆ ಒಳಗೆ ಅಷ್ಟೊತ್ತು ಖಾಲಿ ಮಾಡಿಲ್ಲ ಅಂದ್ರೆ ನಿಮ್ಮನ್ನ ಸಾಯಿಸ್ತೀವಿ ಅಂತ ಹೇಳಿ ಯಾವತ್ತಿಂದ ಕಾಶ್ಮೀರಲ್ಲಿ ನಡೆದಿರೋದು ಬೇಡ, ಇದೇನು ಬೇಡ, ಈಗ ಮೊನ್ನೆ ನಡೆದಿರೋಂಥ ವೆಸ್ಟ್ ಬೆಂಗಾಲ್ ಕೃತ್ಯಗಳು, ಆ ತರ ಕೃತ್ಯಗಳು ಮಾಡಿದವಾಗ ಎಷ್ಟು ಆಸ್ತಿ ಸಂಪಾದನೆ ಮಾಡಿ ಇದು ಮಾಡಿ ಏನ್ ಉಪಯೋಗ? ನಮ್ಮ ಮಕ್ಕಳು ನೆಮ್ಮದಿಯಾಗಿಲ್ಲ, ನಾವು ನೆಮ್ಮದಿಯಾಗಿಲ್ಲ ಅನ್ನೋ ಪರಿಸ್ಥಿತಿ ಬಂದ್ರೆ ಫಸ್ಟ್ ನಾವು ಶಾಂತಿಯಾಗಿ ನೆಮ್ಮದಿಯಾಗಿರ್ಬೇಕು, ನಮ್ಮ ಧರ್ಮ ಉಳಿಬೇಕು.
ನಮ್ಮ ಧರ್ಮ ಇಡೀ ವಿಶ್ವಗುರು ಅಂತ ಹೇಳ್ತೀವಿ ನಾವು. ಇಡೀ ವಿಶ್ವಕ್ಕೆ ಪಾಠ ಕಲ್ಸ್ಕೊಟ್ಟಿರುವಂತ ಧರ್ಮ. ಅಂತ ಧರ್ಮ ಇವತ್ತು ನಾವು ಬರೀ ಒಂದು ಭಾರತದಲ್ಲಿ ಉಳ್ಕೊಂಡಿದ್ದೀವಿ. ಆ ಭಾರತದಲ್ಲೂ ನಾವು ಹಿಂದೂ ದೇಶ ಅಂತ ಹೇಳಕ್ ಆಗ್ತಾ ಇಲ್ಲ. ಎಲ್ಲಾರು ಬೇರೆಯವರೆಲ್ಲಾರು ಬಹಳಷ್ಟು ರಾಜಕೀಯದವರೆಲ್ಲಾರು ಹೇಳೋದೇನಂದ್ರೆ, ಇಲ್ಲ ಇದು ಹಿಂದೂ ದೇಶ ಅಲ್ಲ, ನಾವೆಲ್ಲರಿಗೂ ಮೀಸಲಾಗಿರೋಂಥವ್ರು, ಸೆಕ್ಯುಲರ್ ಅಂತ ಸೆಕ್ಯುಲರ್ ಅನ್ನೋ ಪದನ ಉಪಯೋಗಿಸ್ತಾರೆ. ಆ ತರ ಆಗಿದೆ. ಹಾಗಾಗಿ ಎಲ್ಲರಲ್ಲೂ ಮನವಿ ಮಾಡ್ತೀನಿ, ದಯವಿಟ್ಟು ಯಾರಿಗೆ ಏನೇ ಕೆಲಸ ಇರಲಿ, ಎಲ್ಲರಿಗೂ ಕೆಲಸ ಇರುತ್ತೆ. ಈ ತರ ಏನೋ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಎಲ್ಲಾರು ಬೀದಿಗೆ ಬಂದು ಒಗ್ಗಟ್ಟಾಗಿ ನಿಂತು ಎಲ್ರಿಗೂ ಜೊತೆಗೂಡ್ಬೇಕು. ಆಗ ಮುಂದೆ ನಿಂತು ಕೆಲಸ ಮಾಡೋರು ಒಂದು ಹುಮ್ಮಸ್ ಬರುತ್ತೆ. ಆಗ ತಾಳಪ್ಪ ನಾವು ಒಂದು ಕರೆ ಕೊಟ್ಟಿದ ತಕ್ಷಣ ಎಲ್ಲರೂ ಬರ್ತಾರೆ ಅಂತ ಮುಂದೆ ನಿಂತು ಮಾಡೋರು ಇನ್ನೂ ಹುಮ್ಮಸ್ಸ ಕೆಲಸ ಮಾಡ್ತಾರೆ. ಮತ್ತೆ ನಾವ್ ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಅದು ಸರ್ಕಾರದವ್ರಿಗೂ ಮುಟ್ಟುತ್ತೆ, ಸರ್ಕಾರನೂ ತಲೆಬಾಗುತ್ತೆ. ನಾವು 75% ಜನಸಂಖ್ಯೆ ಇದ್ಕೊಂಡು ನಮ್ಮ ಪರವಾಗಿ ಇವತ್ತು ಏನೂ ಕಾನೂನುಗಳು ಸಿಗ್ತಾ ಇಲ್ಲ. 25% ಇರೋರ್ ಪರವಾಗಿ ಸಿಗ್ತಾ ಇದೆ. ಅದು ಅವ್ರಿಗೆ ಒಳ್ಳೇದಾಗೋ ರೀತಿಯಲ್ಲಿ ಇರ್ಲಿ, ಆದ್ರೆ ನಮಗ್ ಕೆಡಕಾಗೋ ರೀತಿಯಲ್ಲಿ ಇರಬಾರ್ದಲ್ವಾ? ಅದನ್ನ ನಾವು ಯೋಚನೆ ಮಾಡ್ಬೇಕು. ಎಲ್ಲಾರು ಈ ದೇಶದಲ್ಲಿ ಬಾಳ್ತಾ ಇದೀವಿ, ಫಸ್ಟ್ ಮಾನವೀಯತೆ ಅಂತ ಯೋಚನೆ ಮಾಡ್ಬೇಕು. ಆದ್ರೆ ಇವತ್ತೆಲ್ಲ ಅದನ್ನ ಮಾನವೀಯತೆ ಅನ್ನೋದು ಮರ್ತು ಬಿಟ್ಟಿದೀವಲ್ಲ, ಬರೀ ಧರ್ಮ 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 ಅನ್ನೋ ತರ ಆಗೋಗಿದೆ. ಅವರು ಆ ಧರ್ಮ ಅನ್ನೋ ಕಾನ್ಸೆಪ್ಟ್ ಅಲ್ಲಿಂದ ಬಿಟ್ಟು ಎಲ್ಲಾರು ನಮ್ಮ ಧರ್ಮಕ್ಕೆ ಅವ್ರ ಧರ್ಮಕ್ಕೆ ಸಪೋರ್ಟ್ ಮಾಡೋಕೆ, ಜೊತೆಲಿ ಇದು ನಮ್ಮ ದೇಶದಾಗಿರೋದ್ರಿಂದ ನಮ್ಮ ಧರ್ಮಕ್ಕೆ ಫಸ್ಟ್ ಆದ್ಯತೆ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಎಲ್ಲಾ ಸರ್ಕಾರದವ್ರು ಯೋಚನೆ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ ಎಲ್ಲರಿಗೂ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.